ನೋಡಿ ಇದುವರೆಗೂ ಒಳ್ಳೆ ಆಡಳಿತನೇ ಕೊಟ್ಟಿದ್ದೀವಿ ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ರು? ಮುಖ್ಯಮಂತ್ರಿಯವರು ಅಷ್ಟೇ ನೋಡಿ, ನನಗನ್ಸುತ್ತೆ ಸಿದ್ದರಾಮಯ್ಯವ್ರ ಥರ ಒಂದು ಮುತ್ಸದ್ದಿ ನಾಯಕ ಈ ರಾಜ್ಯ ಕಂಡಿಲ್ಲ. ಎಷ್ಟು ಸಮಾಧಾನವಾಗಿ ಇಂಥ ಒಂದು ವಿಷಯದ ಬಗ್ಗೆ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೆ ನೋಡಿದ್ದೀರಾ BJP ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿ ನಡ್ಕೊಂಡ್ರು ಅಂತ. ಅವತ್ತಿನ ಮುಖ್ಯಮಂತ್ರಿ ಯಾವ ರೀತಿ ನಡ್ಕೊಂಡ್ರು, ಮುಖ್ಯಮಂತ್ರಿನ ಹೇಗೆ ತೆಗೆದಾಕಿದ್ರು, ಯಾವ ಹೋಟ್ಲ್ಗಳಲ್ಲಿ ಯಾರ್ಯಾರು ಸೇರ್ತಾಯಿದ್ರು, ಏನೇನು ನಡೀತಾ ಇತ್ತು ಅದೆಲ್ಲ ನೋಡಿದ್ದೀರಿ. ಒಬ್ಬರ ಮೇಲೆ ಒಬ್ಬರು ಏನೇನು ಆರೋಪಗಳು ಮಾಡೋರು, CM ಬಗ್ಗೆ ಏನು ಆರೋಪ ಮಾಡೋರು, ಇನ್ನೊಬ್ಬರ ಬಗ್ಗೆ ಏನು ಆರೋಪ ಮಾಡೋರು, ಶಾಸಕರೆಲ್ಲ ಬೀದಿಗೆ ಇಳಿದು ಎಲ್ಲ ಕಡೆ. ನಮ್ಮಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಆ ಥರ? ಯಾರೂ ಅದು ಬಹಳ ಜವಾಬ್ದಾರಿತವಾಗಿ ಮತ್ತು ಗೌರವಯುತವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಯಾವುದೇ ಶಾಸಕ ಇರ್ಬೋದು ಅಥವಾ ಸಚಿವ ಇರ್ಬೋದು, ಎಲ್ಲರೂ ಏನು ಹೇಳ್ತಾ ಇದ್ದೀವಿ, ಹೈಕಮಾಂಡ್ ಏನು ಹೇಳುತ್ತೆ ಅದರ ಪ್ರಕಾರ ಹೋಗ್ತೀವಿ ಅಂತ. ಮುಖ್ಯಮಂತ್ರಿಯವರು ಇಷ್ಟು ದೊಡ್ಡ ಜನನಾಯಕ, ಜನಪ್ರಿಯ ನಾಯಕ, ಜನನಾಯಕರು, ಅವರು ಎಷ್ಟು ಜವಾಬ್ದಾರಿತವಾಗಿ ಹೇಳಿದ್ದಾರೆ, ಎಷ್ಟು ಸಮಾಧಾನವಾಗಿ ಹೇಳಿದ್ದಾರೆ, ಅದನ್ನು ನೀವು ಮೆಚ್ಕೋಬೇಕು ಆಯಿತಾ. ಹೈಕಮಾಂಡ್ ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳಿದಾಗ ಎಷ್ಟು ಶಿಸ್ತಿನ ಒಂದು ಪ್ರದರ್ಶನವನ್ನು ನಮ್ಮ CM ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಯಾರು ಕೂಡ ಅವರ ನಡವಳಿಕೆ ಬಗ್ಗೆ ಹೊಗಳ್ತಾ ಇಲ್ಲ. ಕೇವಲ ಏನಾದರೂ ಮಾಡಿ ಇದು ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ತಾವುಗಳೆಲ್ಲ ಹುಡುಕ್ತಾ ಇದ್ದೀರಾ. ಗೊಂದಲ ಏನೂ ಆಗಿಲ್ಲ ಆ ಥರದ್ದು. ಹುಡುಕ್ತಾ ಇದ್ದೀರಾ, ಹುಡುಕ್ತೀರಾ ಬಿಡಿ, ಅದು ಕೆಲಸ ನಿಮ್ಮ ಕೆಲಸ. ಅದು ಏನಾದರೂ ಸಿಕ್ಕಿದ್ರೆ ಅದನ್ನು ಹೇಳಬೇಕು ಅಂತ. ನೋಡ್ರಿ, ಮುಖ್ಯಮಂತ್ರಿಯವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ವಿಷಯಗಳ ಬಗ್ಗೆ ಅದೇನು ಚರ್ಚೆ ಆಗಿರ್ತದೆ ಅದು ಹೈಕಮಾಂಡ್ ಮಟ್ಟದಲ್ಲಿದೆ. ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಅಷ್ಟು ಹೇಳಿದ್ಮೇಲೆ ಇನ್ನು ಕೊಟ್ಟ ಮಾತು, ಮತ್ತು ನಾನು ಹೇಳ್ತೀನಿ, ಸಿದ್ದರಾಮಯ್ಯವ್ರ ಥರ ಒಬ್ಬ ಮಾತು ಕೊಡುವಂಥ ಮತ್ತು ಮಾತು ಉಳಿಸ್ಕೊಡುವಂಥ ನಾಯಕ ಇನ್ಯಾರೂ ಇಲ್ಲ ಆಯಿತಾ. ನಮ್ಮ ಗ್ಯಾರಂಟಿ ಯೋಜನೆ ಇರ್ಬೋದು, ನಮ್ಮ ಪ್ರಣಾಳಿಕೆ ಇರ್ಬೋದು, ನಮ್ಮ ಕಾರ್ಯಕ್ರಮ ಇರ್ಬೋದು, ನಮ್ಮ ಬದ್ಧತೆ ಇರ್ಬೋದು, ಸಾಮಾಜಿಕ ನ್ಯಾಯಕ್ಕೆ ಇರುವಂಥ ಬದ್ಧತೆ, ಅವರು ಆ ವಿಷಯದ ಬಗ್ಗೆ ಯಾರು ಕೂಡ ನಾವು ಹೋಲಿಕೆನೂ ಕೂಡ ಮಾಡ್ಕೊಡೋಕೆ ಅಷ್ಟು ಜವಾಬ್ದಾರಿತವಾಗಿ ಇರುವಂಥ ಒಬ್ಬ ನಾಯಕ ಆಯಿತಾ. ಸೊ ಅದ್ರ ಬಗ್ಗೆ ನೋಡ್ರಿ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲ ಬದ್ಧ ಅಂತ ಹೇಳಿದ ಮೇಲೆ ಇನ್ಯಾವುದು ಕೂಡ ಚರ್ಚೆಗೆ ಬರೋದಿಲ್ಲ. ಬೇರೆ ಕೇಳ್ರಿ. ನೋಡಿ, ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಅದು ನೋಡೋಣ. ಈಗ ಹೊಸ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿದ್ರೆ ಅದು ನಾವು ಕೆಲವು ಕಡೆ ಎಲ್ಲ ಈ ವರ್ಷ ಬೇರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಕಟ್ಟಿಸ್ತಾ ಇದ್ದೀವಿ. ಕಲಬುರಗಿ ಭಾಗದಲ್ಲಿ ಅಂದರೆ ಬೀದರಲ್ಲಿ ಬಸವ ಕಲ್ಯಾಣಲ್ಲಿ, ಆಮೇಲೆ ರಾಯಚೂರಿನ ಒಂದು ಇದರಲ್ಲಿ ಸಿಂಧನೂರಿನಲ್ಲಿ ನಾವು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಅದೇ ಥರ ನಾನು ನಾರ್ತ್ ಕೆನರಾದಲ್ಲಿ ಸಿರ್ಸಿಯನ್ನು ಕೂಡ ಮೇಲ್ದರ್ಜೆಗೆ ಏರಿಸಬೇಕು, ಒಂದು ಜಿಲ್ಲಾ ಮಟ್ಟದ ಸೇವೆಗಳನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಒಂದು ನಮ್ಮ ಚಾಮರಾಜನಗರದಲ್ಲಿ ಅಲ್ಲಿ ಕೊಳ್ಳೇಗಾಲವನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ತೊಗೊಂಡೋಗಬೇಕು ಅಂತ, ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾಯಿಲ್ಲ, ಜಿಲ್ಲಾ ಇನ್ನೊಂದು ಯಾವುದಾದ್ರು ಒಂದು ತಾಲೂಕಿನಲ್ಲಿ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಆ ಥರ ನಾವು ಕ್ರಮಗಳನ್ನು ತೊಗೊಂಡು ಬರ್ತಾ ಇದ್ದೀವಿ. ಸೊ ಶಿವಮೊಗ್ಗಗೆ ಏನು ಮಾಡಬೇಕು, ಈಗಾಗಲೇ ಇಲ್ಲಿ ಒಂದು ಸುಮಾರು 700 ಬೆಡ್ 600 ಬೆಡ್ ಇರುವಂಥ 1000 ಬೆಡ್ಡಿನ ಆಸ್ಪತ್ರೆ ಇದೆ. ಸೊ ಈ ಆಸ್ಪತ್ರೆಯನ್ನು ಇನ್ನೂ ಎಷ್ಟು ಇರುವಂಥ ಆಸ್ಪತ್ರೆಯನ್ನು ಎಷ್ಟು ಶಕ್ತಿಯನ್ನು ತುಂಬಬೇಕು ಅದೊಂದು ಮಾಡ್ಕೊಳ್ಳೋಣ. ಉಳಿದಿರೋದು ಬೇರೆ ಇನ್ನೇನಾದರೂ ಇಲ್ಲಿ ಆಸ್ಪತ್ರೆಗಳನ್ನು ನಾವು ಬೇರೆ ಈಗ ಕ್ಯಾನ್ಸರ್ ಆಸ್ಪತ್ರೆ ಕೂಡ ಬರೋದಕ್ಕೆ ಅದಕ್ಕೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಇರುವಂಥದ್ದನ್ನು ಮೊದಲು ಪೂರ್ತಿ ಪ್ರಮಾಣ ಉಪಯೋಗ ಆಗುವಂಥದ್ದು ನೋಡಿಕೊಂಡು ನಂತರ ಬೇಕಾದರೆ ಮುಂದೆ ಏನು ಮಾಡಬೇಕು ನೋಡೋಣ. ನೋಡಿ, ಇದುವರೆಗೂ ಒಳ್ಳೆ ಆಡಳಿತನೇ ಕೊಟ್ಟಿದ್ದೀವಿ. ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ರು? ಮುಖ್ಯಮಂತ್ರಿಯವರು ಅಷ್ಟೇ ನೋಡಿ, ನನಗನ್ಸುತ್ತೆ ಸಿದ್ದರಾಮಯ್ಯವ್ರ ಥರ ಒಂದು ಮುತ್ಸದ್ದಿ ನಾಯಕ ಈ ರಾಜ್ಯ ಕಂಡಿಲ್ಲ. ಎಷ್ಟು ಸಮಾಧಾನವಾಗಿ ಇಂಥ ಒಂದು ವಿಷಯದ ಬಗ್ಗೆ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೆ ನೋಡಿದ್ದೀರಾ BJP ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿ ನಡ್ಕೊಂಡ್ರು ಅಂತ. ಅವತ್ತಿನ ಮುಖ್ಯಮಂತ್ರಿ ಯಾವ ರೀತಿ ನಡ್ಕೊಂಡ್ರು, ಮುಖ್ಯಮಂತ್ರಿನ ಹೇಗೆ ತೆಗೆದಾಕಿದ್ರು, ಯಾವ ಹೋಟ್ಲ್ಗಳಲ್ಲಿ ಯಾರ್ಯಾರು ಸೇರ್ತಾಯಿದ್ರು, ಏನೇನು ನಡೀತಾ ಇತ್ತು ಅದೆಲ್ಲ ನೋಡಿದ್ದೀರಿ. ಒಬ್ಬರ ಮೇಲೆ ಒಬ್ಬರು ಏನೇನು ಆರೋಪಗಳು ಮಾಡೋರು, CM ಬಗ್ಗೆ ಏನು ಆರೋಪ ಮಾಡೋರು, ಇನ್ನೊಬ್ಬರ ಬಗ್ಗೆ ಏನು ಆರೋಪ ಮಾಡೋರು, ಶಾಸಕರೆಲ್ಲ ಬೀದಿಗೆ ಇಳಿದು ಎಲ್ಲ ಕಡೆ. ನಮ್ಮಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಆ ಥರ? ಯಾರೂ ಅದು ಬಹಳ ಜವಾಬ್ದಾರಿತವಾಗಿ ಮತ್ತು ಗೌರವಯುತವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಯಾವುದೇ ಶಾಸಕ ಇರ್ಬೋದು ಅಥವಾ ಸಚಿವ ಇರ್ಬೋದು, ಎಲ್ಲರೂ ಏನು ಹೇಳ್ತಾ ಇದ್ದೀವಿ, ಹೈಕಮಾಂಡ್ ಏನು ಹೇಳುತ್ತೆ ಅದರ ಪ್ರಕಾರ ಹೋಗ್ತೀವಿ ಅಂತ. ಮುಖ್ಯಮಂತ್ರಿಯವರು ಇಷ್ಟು ದೊಡ್ಡ ಜನನಾಯಕ, ಜನಪ್ರಿಯ ನಾಯಕ, ಜನನಾಯಕರು, ಅವರು ಎಷ್ಟು ಜವಾಬ್ದಾರಿತವಾಗಿ ಹೇಳಿದ್ದಾರೆ, ಎಷ್ಟು ಸಮಾಧಾನವಾಗಿ ಹೇಳಿದ್ದಾರೆ, ಅದನ್ನು ನೀವು ಮೆಚ್ಕೋಬೇಕು ಆಯಿತಾ. ಹೈಕಮಾಂಡ್ ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳಿದಾಗ ಎಷ್ಟು ಶಿಸ್ತಿನ ಒಂದು ಪ್ರದರ್ಶನವನ್ನು ನಮ್ಮ CM ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಯಾರು ಕೂಡ ಅವರ ನಡವಳಿಕೆ ಬಗ್ಗೆ ಹೊಗಳ್ತಾ ಇಲ್ಲ. ಕೇವಲ ಏನಾದರೂ ಮಾಡಿ ಇದು ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ತಾವುಗಳೆಲ್ಲ ಹುಡುಕ್ತಾ ಇದ್ದೀರಾ.
ಗೊಂದಲ ಏನೂ ಆಗಿಲ್ಲ ಆ ಥರದ್ದು. ಹುಡುಕ್ತಾ ಇದ್ದೀರಾ, ಹುಡುಕದೇ ನಿಮ್ಮ ಜೊತೆ ಹುಡುಕ್ತೀರಾ ಬಿಡಿ, ಅದು ಕೆಲಸ ನೀವು ನಿಮ್ಮ ಕೆಲಸ. ಅದು ಏನಾದರೂ ಸಿಕ್ಕಿದ್ರೆ ಅದನ್ನು ಹೇಳಬೇಕು ಅಂತ. ಹಾಂ, ನೋಡ್ರಿ, ಮುಖ್ಯಮಂತ್ರಿಯವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ವಿಷಯಗಳ ಬಗ್ಗೆ ಅದೇನು ಚರ್ಚೆ ಆಗಿರ್ತದೆ ಅದು ಹೈಕಮಾಂಡ್ ಮಟ್ಟದಲ್ಲಿದೆ. ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಅಷ್ಟು ಹೇಳಿದ್ಮೇಲೆ ಇನ್ನು ಕೊಟ್ಟ ಮಾತು, ಮತ್ತು ನಾನು ಹೇಳ್ತೀನಿ, ಸಿದ್ದರಾಮಯ್ಯವ್ರ ಥರ ಒಬ್ಬ ಮಾತು ಕೊಡುವಂಥ ಮತ್ತು ಮಾತು ಉಳಿಸ್ಕೊಳ್ಳುವಂಥ ನಾಯಕ ಇನ್ಯಾರೂ ಇಲ್ಲ. ಆಯಿತಾ? ನಮ್ಮ ಗ್ಯಾರಂಟಿ ಯೋಜನೆ ಇರ್ಬೋದು, ನಮ್ಮ ಪ್ರಣಾಳಿಕೆ ಇರ್ಬೋದು, ನಮ್ಮ ಕಾರ್ಯಕ್ರಮ ಇರ್ಬೋದು, ನಮ್ಮ ಬದ್ಧತೆ ಇರ್ಬೋದು, ಸಾಮಾಜಿಕ ನ್ಯಾಯಕ್ಕೆ ಇರುವಂಥ ಬದ್ಧತೆ ಅವರು ಆ ವಿಷಯದ ಬಗ್ಗೆ ಯಾರು ಕೂಡ ನಾವು ಹೋಲಿಕೆನೂ ಕೂಡ ಮಾಡ್ಕೊಳಕ್ಕೆ ಅಷ್ಟು ಜವಾಬ್ದಾರಿಯುತವಾಗಿ ಇರುವಂಥ ಒಬ್ಬ ನಾಯಕ. ಆಯಿತಾ? ಸೊ ಅದ್ರ ಬಗ್ಗೆ ನೋಡ್ರಿ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲ ಬದ್ಧ ಅಂತ ಹೇಳಿದ್ಮೇಲೆ ಇನ್ಯಾವುದು ಕೂಡ ಚರ್ಚೆಗೆ ಬರೋದಿಲ್ಲ. ಬೇರೆ ಕೇಳ್ರಿ. ನೋಡಿ, ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಅದು ನೋಡೋಣ. ಈಗ ಹೊಸ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿದ್ರೆ ಅದು ನಾವು ಕೆಲವು ಕಡೆ ಎಲ್ಲ ಈ ವರ್ಷ ಬೇರೆ ಬೇರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಕಟ್ಟಿಸ್ತಾ ಇದ್ದೀವಿ. ಕಲಬುರಗಿ ಭಾಗದಲ್ಲಿ, ಅಂದರೆ ಬೀದರಲ್ಲಿ ಬಸವ ಕಲ್ಯಾಣಲ್ಲಿ, ಆಮೇಲೆ ರಾಯಚೂರಿನ ಒಂದು ಇದರಲ್ಲಿ ಸಿಂಧನೂರಿನಲ್ಲಿ ನಾವು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಅದೇ ಥರ ನಾನು ನಾರ್ತ್ ಕೆನರಾದಲ್ಲಿ ಸಿರ್ಸಿಯನ್ನು ಕೂಡ ಮೇಲ್ದರ್ಜೆಗೆ ಏರಿಸಬೇಕು, ಒಂದು ಜಿಲ್ಲಾ ಮಟ್ಟದ ಸೇವೆಗಳನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಒಂದು ನಮ್ಮ ಚಾಮರಾಜನಗರದಲ್ಲಿ ಅಲ್ಲಿ ಕೊಳ್ಳೇಗಾಲವನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ತೊಗೊಂಡೋಗಬೇಕು ಅಂತ, ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ, ಇನ್ನೊಂದು ಯಾವುದಾದ್ರು ಒಂದು ತಾಲೂಕಿನಲ್ಲಿ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಆ ಥರ ನಾವು ಕ್ರಮಗಳನ್ನು ತೊಗೊಂಡು ಬರ್ತಾ ಇದ್ದೀವಿ. ಸೊ ಶಿವಮೊಗ್ಗಗೆ ಏನು ಮಾಡಬೇಕು, ಈಗಾಗಲೇ ಇಲ್ಲಿ ಒಂದು ಸುಮಾರು 700 ಬೆಡ್ 600 ಬೆಡ್ ಇರುವಂಥ 1000 ಬೆಡ್ಡಿನ ಆಸ್ಪತ್ರೆ ಇದೆ. ಸೊ ಈ ಆಸ್ಪತ್ರೆಯನ್ನು ಇನ್ನೂ ಹೆಚ್ಚು ಇರುವಂಥ ಆಸ್ಪತ್ರೆಯನ್ನು ಎಷ್ಟು ಶಕ್ತಿಯನ್ನು ತುಂಬಬೇಕು ಅದೊಂದು ಮಾಡ್ಕೊಳ್ಳೋಣ. ಉಳಿದಿರೋದು ಬೇರೆ ಇನ್ನೇನಾದರೂ ಇಲ್ಲಿ ಆಸ್ಪತ್ರೆಗಳನ್ನು ನಾವು ಈಗ ಕ್ಯಾನ್ಸರ್ ಆಸ್ಪತ್ರೆ ಕೂಡ ಬರೋದಕ್ಕೆ ಅದಕ್ಕೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಇರುವಂಥದ್ದನ್ನು ಮೊದಲು ಪೂರ್ತಿ ಪ್ರಮಾಣ ಉಪಯೋಗ ಆಗುವಂಥದ್ದು ನೋಡಿಕೊಂಡು ನಂತರ ಬೇಕಾದರೆ ಮುಂದೆ ಏನು ಮಾಡಬೇಕು ನೋಡೋಣ. ನೋಡಿ, ಇದುವರೆಗೂ ಒಳ್ಳೆ ಆಡಳಿತನೇ ಕೊಟ್ಟಿದ್ದೀವಿ. ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ರು? ಮುಖ್ಯಮಂತ್ರಿಯವರು ಅಷ್ಟೇ ನೋಡಿ, ನನಗನ್ಸುತ್ತೆ ಸಿದ್ದರಾಮಯ್ಯವ್ರ ಥರ ಒಂದು ಮುತ್ಸದ್ದಿ ನಾಯಕ ಈ ರಾಜ್ಯ ಕಂಡಿಲ್ಲ. ಎಷ್ಟು ಸಮಾಧಾನವಾಗಿ ಇಂಥ ಒಂದು ವಿಷಯದ ಬಗ್ಗೆ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೆ ನೋಡಿದ್ದೀರಾ BJP ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿ ನಡ್ಕೊಂಡ್ರು ಅಂತ. ಅವತ್ತಿನ ಮುಖ್ಯಮಂತ್ರಿ ಯಾವ ರೀತಿ ನಡ್ಕೊಂಡ್ರು, ಮುಖ್ಯಮಂತ್ರಿನ ಹೇಗೆ ತೆಗೆದಾಕಿದ್ರು, ಯಾವ ಹೋಟ್ಲ್ಗಳಲ್ಲಿ ಯಾರ್ಯಾರು ಸೇರ್ತಾಯಿದ್ರು, ಏನೇನು ನಡೀತಾ ಇತ್ತು ಅದೆಲ್ಲ ನೋಡಿದ್ದೀರಿ. ಒಬ್ಬರ ಮೇಲೆ ಒಬ್ಬರು ಏನೇನು ಆರೋಪಗಳು ಮಾಡೋರು, CM ಬಗ್ಗೆ ಏನು ಆರೋಪ ಮಾಡೋರು, ಇನ್ನೊಬ್ಬರ ಬಗ್ಗೆ ಏನು ಆರೋಪ ಮಾಡೋರು, ಶಾಸಕರೆಲ್ಲ ಬೀದಿಗೆ ಇಳಿದು ಎಲ್ಲ ಕಡೆ. ನಮ್ಮಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಆ ಥರ? ಯಾರು ಅದು ಬಹಳ ಜವಾಬ್ದಾರಿಯುತವಾಗಿ ಮತ್ತು ಗೌರವಯುತವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಯಾವುದೇ ಶಾಸಕ ಇರ್ಬೋದು ಅಥವಾ ಸಚಿವ ಇರ್ಬೋದು, ಎಲ್ಲರೂ ಏನು ಹೇಳ್ತಾ ಇದ್ದೀವಿ, ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಪ್ರಕಾರ ಹೋಗ್ತೀವಿ ಅಂತ. ಮುಖ್ಯಮಂತ್ರಿಯವರು ಇಷ್ಟು ದೊಡ್ಡ ಜನಪ್ರಿಯ ಜನನಾಯಕರು, ಅವರು ಎಷ್ಟು ಜವಾಬ್ದಾರಿಯುತವಾಗಿ ಹೇಳಿದ್ದಾರೆ, ಎಷ್ಟು ಸಮಾಧಾನವಾಗಿ ಹೇಳಿದ್ದಾರೆ, ಅದನ್ನು ನೀವು ಮೆಚ್ಕೋಬೇಕು. ಆಯಿತಾ? ಹೈಕಮಾಂಡ್ ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳಿದಾಗ ಎಷ್ಟು ಶಿಸ್ತಿನ ಒಂದು ಪ್ರದರ್ಶನವನ್ನು ನಮ್ಮ CM ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಯಾರು ಕೂಡ ಅವರ ನಡವಳಿಕೆ ಬಗ್ಗೆ ಹೊಗಳ್ತಾ ಇಲ್ಲ. ಕೇವಲ ಏನಾದರೂ ಮಾಡಿ ಇದು ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ತಾವುಗಳೆಲ್ಲ ಹುಡುಕ್ತಾ ಇದ್ದೀರಾ. ಗೊಂದಲ ಏನೂ ಆಗಿಲ್ಲ ಆ ಥರದ್ದು. ಹುಡುಕ್ತಾ ಇದ್ದೀರಾ, ಹುಡುಕದೇ ನಿಮ್ಮ ಜೊತೆ ಹುಡುಕ್ತೀರಾ ಬಿಡಿ, ಅದು ಕೆಲಸ. ನಿಮ್ಮ ಕೆಲಸ. ಅದು ಏನಾದರೂ ಸಿಕ್ಕಿದ್ರೆ ಅದನ್ನು ಹೇಳಬೇಕು ಅಂತ. ಹಾಂ, ನೋಡ್ರಿ, ಮುಖ್ಯಮಂತ್ರಿಯವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ವಿಷಯಗಳ ಬಗ್ಗೆ ಅದೇನು ಚರ್ಚೆ ಆಗಿರ್ತದೆ ಅದು ಹೈಕಮಾಂಡ್ ಮಟ್ಟದಲ್ಲಿದೆ. ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಅಷ್ಟು ಹೇಳಿದ್ಮೇಲೆ ಇನ್ನು ಕೊಟ್ಟ ಮಾತು, ಮತ್ತು ನಾನು ಹೇಳ್ತೀನಿ, ಸಿದ್ದರಾಮಯ್ಯವ್ರ ಥರ ಒಬ್ಬ ಮಾತು ಕೊಡುವಂಥ ಮತ್ತು ಮಾತು ಉಳಿಸ್ಕೊಳ್ಳುವಂಥ ನಾಯಕ ಇನ್ಯಾರೂ ಇಲ್ಲ. ಆಯಿತಾ? ನಮ್ಮ ಗ್ಯಾರಂಟಿ ಯೋಜನೆ ಇರ್ಬೋದು, ನಮ್ಮ ಪ್ರಣಾಳಿಕೆ ಇರ್ಬೋದು, ನಮ್ಮ ಕಾರ್ಯಕ್ರಮ ಇರ್ಬೋದು, ನಮ್ಮ ಬದ್ಧತೆ ಇರ್ಬೋದು, ಸಾಮಾಜಿಕ ನ್ಯಾಯಕ್ಕೆ ಇರುವಂಥ ಬದ್ಧತೆ ಅವರು ಆ ವಿಷಯದ ಬಗ್ಗೆ ಯಾರು ಕೂಡ ನಾವು ಹೋಲಿಕೆನೂ ಕೂಡ ಮಾಡ್ಕೊಳಕ್ಕೆ ಅಷ್ಟು ಜವಾಬ್ದಾರಿಯುತವಾಗಿ ಇರುವಂಥ ಒಬ್ಬ ನಾಯಕ. ಆಯಿತಾ? ಸೊ ಅದ್ರ ಬಗ್ಗೆ ನೋಡ್ರಿ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲ ಬದ್ಧ ಅಂತ ಹೇಳಿದ್ಮೇಲೆ ಇನ್ಯಾವುದು ಕೂಡ ಚರ್ಚೆಗೆ ಬರೋದಿಲ್ಲ. ಬೇರೆ ಕೇಳ್ರಿ. ನೋಡಿ, ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಅದು ನೋಡೋಣ. ಈಗ ಹೊಸ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿದ್ರೆ ಅದು ನಾವು ಕೆಲವು ಕಡೆ ಎಲ್ಲ ಈ ವರ್ಷ ಬೇರೆ ಬೇರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಕಟ್ಟಿಸ್ತಾ ಇದ್ದೀವಿ. ಕಲಬುರಗಿ ಭಾಗದಲ್ಲಿ, ಅಂದರೆ ಬೀದರಲ್ಲಿ ಬಸವ ಕಲ್ಯಾಣಲ್ಲಿ, ಆಮೇಲೆ ರಾಯಚೂರಿನ ಒಂದು ಇದರಲ್ಲಿ ಸಿಂಧನೂರಿನಲ್ಲಿ ನಾವು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ.
ಅದೇ ಥರ ನಾನು ನಾರ್ತ್ ಕೆನರಾದಲ್ಲಿ ಸಿರ್ಸಿಯನ್ನು ಕೂಡ ಮೇಲ್ದರ್ಜೆಗೇರಿಸಬೇಕು, ಒಂದು ಜಿಲ್ಲಾ ಮಟ್ಟದ ಸೇವೆಗಳನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಒಂದು ನಮ್ಮ ಚಾಮರಾಜನಗರದಲ್ಲಿ ಅಲ್ಲಿ ಕೊಳ್ಳೇಗಾಲವನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ತೊಗೊಂಡೋಗಬೇಕು ಅಂತ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ, ಜಿಲ್ಲಾ ಇನ್ನೊಂದು ಯಾವುದಾದ್ರು ಒಂದು ತಾಲೂಕಿನಲ್ಲಿ ಮೇಲ್ದರ್ಜೆಗೇರಿಸ್ತಾ ಇದ್ದೀವಿ. ಆ ಥರ ನಾವು ಕ್ರಮಗಳನ್ನು ತೊಗೊಂಡು ಬರ್ತಾ ಇದ್ದೀವಿ. ಸೊ ಶಿವಮೊಗ್ಗಗೆ ಏನು ಮಾಡಬೇಕು, ಈಗಾಗಲೇ ಇಲ್ಲಿ ಒಂದು ಸುಮಾರು ಎಷ್ಟು 700 ಬೆಡ್ 600 ಬೆಡ್ ಇರುವಂಥ 1000 ಬೆಡ್ಡಿನ ಆಸ್ಪತ್ರೆ ಇದೆ. ಸೊ ಈ ಆಸ್ಪತ್ರೆಯನ್ನು ಇನ್ನೂ ಹೆಚ್ಚು ಇರುವಂಥ ಆಸ್ಪತ್ರೆಯನ್ನು ಎಷ್ಟು ಶಕ್ತಿಯನ್ನು ತುಂಬಬೇಕು ಅದೊಂದು ಮಾಡ್ಕೊಳ್ಳೋಣ. ಉಳಿದಿರೋದು ಬೇರೆ ಇನ್ನೇನಾದರೂ ಇಲ್ಲಿ ಆಸ್ಪತ್ರೆಗಳನ್ನು ನಾವು ಬೇರೆ ಈಗ ಕ್ಯಾನ್ಸರ್ ಆಸ್ಪತ್ರೆ ಕೂಡ ಬರೋದಕ್ಕೆ ಅದಕ್ಕೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಇರುವಂಥದ್ದನ್ನು ಮೊದಲು ಪೂರ್ತಿ ಪ್ರಮಾಣ ಉಪಯೋಗ ಆಗುವಂಥದ್ದು ನೋಡಿಕೊಂಡು ನಂತರ ಬೇಕಾದರೆ ಮುಂದೆ ಏನು ಮಾಡಬೇಕು ನೋಡೋಣ.